ಡಿ.ಕೆ. ಶಿವಕುಮಾರ್ ಅವರು ಹಿಡಿದ ಹಠವನ್ನ ಸಾಧಿಸಿದಂತಹ ಗಳಿಗೆಗೆ ಇವತ್ತು ಕರ್ನಾಟಕ ಸಾಕ್ಷಿಯಾಗ್ತಾ ಇದೆ. ವ್ಯಕ್ತಿಗತವಾಗಿ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರಕ್ಕೆ ಕ್ಷಣಗಣನೆ. ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ವಿಧಾನಸೌಧದ ಸುತ್ತಮುತ್ತ ಡಿ.ಕೆ. ಶಿವಕುಮಾರ್ ಅವರಿಗೆ ವಿಶ್ ಮಾಡಿರುವಂತಹ ಬ್ಯಾನರ್ಗಳೇ ರಾರಾಜಿಸ್ತಾ ಇದೆ, ಮಿಂಚ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಶುಭ ಕೋರಿ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶುಭ ಕೋರಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಬ್ಬರು ಜೀವನದ ಅತ್ಯುನ್ನತ ಹುದ್ದೆಗೆ ಹೋಗ್ತಾರೆ ಅಂದರೆ ಅವ್ರಿಗೆ ವಿಶ್ ಮಾಡೋರ ಸಂಖ್ಯೆ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಇರುತ್ತೆ. ಅದೇ ರೀತಿಯಾದಂತಹ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರೂ ಕೂಡ ಬಂಟಿಂಗ್ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಸಕ್ಸಸ್ ಕಾಣ್ತಾನೆ ಅಂದಾಗ ಆತನಿಗೆ ವಿಶ್ ಮಾಡೋರ ಸಂಖ್ಯೆ, ಹಿತೈಷಿಗಳ ಸಂಖ್ಯೆ ರಾತ್ರೋರಾತ್ರಿ ಜಾಸ್ತಿ ಆಗಿದೆ ನಾವು ನೋಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲೂ ಇದು ನಿಜ ಆಗ್ತಾ ಇದೆ ಮತ್ತೊಮ್ಮೆ. ನಿಜ ಮಮತಾ, ಇವತ್ತು ಸಂಜೆ 4:05ಕ್ಕೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಬೆಂಗಳೂರಿನಾದ್ಯಂತ ಸಾಕಷ್ಟು ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬಂಟಿಂಗ್ಸ್ಗಳನ್ನು ಹಾಕುವ ಕೆಲಸವನ್ನ ಅವರ ಅಭಿಮಾನಿಗಳು, ಕಾರ್ಯಕರ್ತರುಗಳು ಮಾಡಿರುವಂತಹದ್ದು. ರಾತ್ರೋರಾತ್ರಿ ಇಡೀ ಬೆಂಗಳೂರಿನ ರಸ್ತೆಗಳಲ್ಲಿ ಶುಭ ಕೋರಿ ಸಾಕಷ್ಟು ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಜೊತೆ ಕೇಂದ್ರದ ನಾಯಕರುಗಳು ಇರುವಂತಹ ಆ ಒಂದು ಫ್ಲೆಕ್ಸ್ ಬ್ಯಾನರ್ಗಳು ಇಡೀ ಬೆಂಗಳೂರಿನಾದ್ಯಂತ ರಾರಾಜಿಸುತ್ತಿದೆ. ಇದು ಬೆಂಗಳೂರಿನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ನೂತನ ಮುಖ್ಯಮಂತ್ರಿಯವರ ಹಾಗೂ ಮಂತ್ರಿಮಂಡಲದ ಸದಸ್ಯರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆದರದ ಸ್ವಾಗತ ಅನ್ನೋ ಮಟ್ಟಿಗೆ ಇದೀಗ ಇಲ್ಲಿ ಒಂದು ಹೂವಿನ ಡೆಕೋರೇಷನ್ ಅನ್ನ ಮಾಡಿ ಸ್ವಾಗತ ಕೋರುವ ಕಮಾನನ್ನ ಹಾಕುವ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇಡೀ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಕಾಂಗ್ರೆಸ್ ಬಾವುಟಗಳನ್ನ ನೆಡಲಾಗಿದೆ. ಅವುಗಳನ್ನ ಕೂಡ ಒಂದು ರೀತಿ ಅಲಂಕಾರಿಕವಾಗಿ ಜೋಡಿಸುವ ಕೆಲಸವನ್ನ ಇಡೀ ರಾತ್ರಿಯಲ್ಲಿ ಕಾರ್ಯಕರ್ತರು ಮಾಡಿದ್ದಾರೆ. ವಿಧಾನಸೌಧದ ಸುತ್ತಮುತ್ತ ಇರುವಂತಹ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಏರಿಯಾಗಳು, ಹಾಗೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮುಖ್ಯ ರಸ್ತೆಗಳಿರ್ಬೋದು, ಅದ್ರ ಜೊತೆಗೆ ಪ್ರಮುಖ ಸರ್ಕಲ್ಗಳು, ಜಂಕ್ಷನ್ಗಳಲ್ಲಿ ಈ ಕಟೌಟ್ಗಳನ್ನ, ಫ್ಲೆಕ್ಸ್ಗಳನ್ನ ಹಾಕುವ ಕೆಲಸವನ್ನ ಮಾಡಲಾಗಿದೆ. ಇನ್ನು ವಿಧಾನಸೌಧದ ಮುಂಭಾಗದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧವಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಅತಿ ಎತ್ತರದ ಫ್ಲೆಕ್ಸ್ಗಳನ್ನ ಹಾಕೋದಕ್ಕೂ ಕೂಡ ಇಲ್ಲಿ ತಯಾರಿಯನ್ನ ಮಾಡಿಕೊಳ್ಳುವ ಕೆಲಸವನ್ನ ಮಾಡ್ತಿದ್ದಾರೆ. ಅದಿನ್ನೂ ಕೂಡ ಹಾಕಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಫ್ಲೆಕ್ಸ್ ಅನ್ನ ಹಾಕುವ ಕೆಲಸವನ್ನ ಸಹ, ಕಟೌಟ್ ಅನ್ನ ಹಾಕುವ ಕೆಲಸವನ್ನ ಸಹ ಮಾಡ್ತಾರೆ. ಸದ್ಯಕ್ಕಂತೂ ಬೆಂಗಳೂರಿನಾದ್ಯಂತ ಡಿ.ಕೆ. ಶಿವಕುಮಾರ್ ಅದ್ದೇ ಹವಾ. ಡಿ.ಕೆ. ಶಿವಕುಮಾರ್ ಅವರ ಸ್ವಾಗತವನ್ನ ಕೋರಿ ಸಾಕಷ್ಟು ಸಂಖ್ಯೆಯಲ್ಲಿ ಇದೀಗ ಬೆಂಗಳೂರಿನಾದ್ಯಂತ ಒಂದಷ್ಟು ಫ್ಲೆಕ್ಸ್, ಬಂಟಿಂಗ್, ಬ್ಯಾನರ್ಗಳನ್ನು ಕಟ್ಟುವ ಕೆಲಸವನ್ನ, ಹಾಕುವ ಕೆಲಸವನ್ನ ಇಡೀ ರಾತ್ರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರುಗಳು, ಅಭಿಮಾನಿಗಳು ಮಾಡಿದ್ದಾರೆ. ಮಮತಾ, ಆಲ್ ರೈಟ್. ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದೆ ನರಸಿಂಹಮೂರ್ತಿ. ಸದ್ಯಕ್ಕೆ ನಾವು ಡೀಟೇಲ್ಸ್ ಏನು ಕೊಡ್ತಾ ಇದ್ವಿ ನಿಮಗೆ, ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಧ್ವಜ ರಾರಾಜಿಸ್ತಾ ಇದೆ ಅಂತ.